ಇವತ್ತು ಸಂಡೇ, ಇವತ್ತು ನಾನು ಅಡುಗೆ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ನೆಕ್ಸ್ಟ್ ಸಂಡೇವರೆಗೂ ಅಡುಗೆ ಮಾಡ್ಬಾರ್ದು ನಾನು. ಸಾರಿ, ಹಂಗೆ ಹೇಳೋಕ್ಕಾಗಲ್ಲ, ಬಟ್ ಮಾಡಲೇಬೇಕು. ತರಕಾರಿ ಅಂತ ಕೇಳಿಬಿಡಿ, ನನಗೆ ಒಂದೊಂದ್ಸತಿ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿಬಿಟ್ಟಿರುತ್ತೆ. ಯಾವ್ಯಾವ ತರಕಾರಿ ಅಂತ ಹೆಸರನ್ನ ಉಲ್ಟಂ ಪಲ್ಟ ಹೇಳ್ಬಿಡ್ತೀನಿ. ಇವರು ಈ ಶೆಕೆಯಲ್ಲಿ ಅಡುಗೆ ಮನೇಲಿ ನಿಂತ್ಕೊಂಡು ನನ್ನ ಮಗ ಅಡುಗೆ ಮಾಡ್ತಾನೆ. ಯಪ್ಪ, ಲುಕ್ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಸೀಮರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎವ್ರಿ ಡೇ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಕಂಟಿನ್ಯೂಸ್ ಸೇಮ್ ಬಟ್ಟೆಲ್ಲೇ ಇರ್ತೀನಿ. ನೈಟ್ ಮಲ್ಗಾದ್ಮೇಲೆ ಬೆಳಿಗ್ಗೆ ಎದ್ದಾದ್ಮೇಲೆ ನಾನು ಸೇಮ್ ಅದೇ ಕಂಟಿನ್ಯೂಸ್ ಬಟ್ಟೆಲ್ಲೇ ಇರ್ತೀನಿ. ಸೊ ಅದೇ ಬಟ್ಟೆಲಿ ನಿಮಗೆ ಆಲ್ಮೋಸ್ಟ್ ನೋಡೋಕೆ ಸಿಗ್ತಿರ್ಬೋದು, ಬಟ್ ನೀವು ನೋಡಲೇಬೇಕು ಅಷ್ಟೇ. ನನಗೆ ಪದೇ ಪದೇ ಬಟ್ಟೆ ಚೇಂಜ್ ಮಾಡೋಕ್ಕಾಗಲ್ಲ. ನನ್ನ ಹತ್ರ ಏನು ಲಾಟ್ ಬಟ್ಟೆ ಇಲ್ಲ. ಇರೋ ಬಟ್ಟೆನೇ ನಾನು ಮೇಂಟೈನ್ ಮಾಡ್ತಿರ್ತೀನಿ. ಅವಾಗ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ತಿರ್ತೀನಿ. ಅದಕ್ಕೆ ಅಡ್ಜಸ್ಟ್ ಆಗಿಬಿಡಿ ಅಷ್ಟೇ. ಓಕೆ, ಇನ್ಯಾವತ್ತು ನೀನು ಅದೇ ಬಟ್ಟೆಲಿ ಕಮೆಂಟೇ ಹಾಕೋಂಗಿಲ್ಲ ಆ ಥರ. ಓಕೆ, ಇವಾಗ ನೆನ್ನೆ ತುರಿದಿರೋ ಅಂಥ ಬೀಟ್ರೂಟ್, ಕ್ಯಾರೆಟ್ ಇವನ್ನೆಲ್ಲ ಇವಾಗ ಬಿಸಿಲು ಬರ್ತಾ ಇದೆ. ಇವಾಗ ಅದನ್ನ ಹೊರಗಡೆ ಹೋಗಿ ಒಣಗಕ್ಕೆ ಬಿಡೋಣ. ಸೊ ನೆನ್ನೆ ಇಟ್ಟಿರೋ ರೀತಿ ಚೆನ್ನಾಗಿಲ್ಲ. ಐ ಥಿಂಕ್ ಅದು ತುಂಬ ಡೀಪಾಗಿ ಒಣಗಬೇಕು. ಸೊ ಹಾಗಾಗಿ ಈ ಸತಿ ನ್ಯೂಸ್ ಪೇಪರ್ ಮೇಲೆ ಇಡೋಣ. ಬನ್ನಿ ಹೋಗೋಣ, ಫಸ್ಟ್ ಅದು ಮಾಡೋಣ. ಆ್ಯಕ್ಚುಲಿ ಎಲ್ಲ ಬಟ್ಟೆಗಳನ್ನೂ ಲೈನಾಗಿ ಒಗ್ದಿದ್ದೀನಿ. ಅಷ್ಟಕ್ಕೆ ಸಾಕಾಗೋಯ್ತು. ಏನು ಚೆನ್ನಾಗಿ ಕಾಣ್ತಾ ಇದ್ದೀನಲ್ವ, ಮುಖ ತೊಳೆದಿಲ್ಲ ಅಂದರು. ಓಕೆ, ಬನ್ನಿ ಇವಾಗ ಒಣಗಾಕೋಣ. ನಮ್ಮ ಕೆಲಸ ಇಲ್ಲಿ ಮುಕ್ತಾಯ. ಇವತ್ತಿಗೆ ಡ್ರೈ ಆಗಲೇಬೇಕು. ಓಕೆ ಬನ್ನಿ, ಫಸ್ಟ್ ಹೋಗಿ ಬಿಸಿನೀರು ಕುಡ್ಕೊಳ್ಳೋಣ. ಇದು ತೊಗೊಂಡೆ ಅಂತ ಹೇಳಿದೆ ಅಲ್ವಾ, ಸೊ ಶುಂಠಿ ಜಜ್ಜಕ್ಕೆ, ಅದಕ್ಕೆ ಅಂತಲೇ ತೊಗೊಂಡಿದ್ದು. ಸೊ ಇವಾಗ ಜಜ್ಜಿರೋ ಶುಂಠಿನ ಸುಮಾರು ದಿವಸ ಆಯಿತು ಅಡುಗೆ ಮನೆಗೆ ಬಂದು ಕುಕ್ ಮಾಡಿದೆ. ಸೊ ಇವತ್ತು ಮಾಡ್ಕೊಂಬಿಡೋಣ. ಇವತ್ತು ಸಂಡೇ, ಇವತ್ತು ನಾನು ಅಡುಗೆ ಮಾಡಿದ್ರೆ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ನೆಕ್ಸ್ಟ್ ಸಂಡೇವರೆಗೂ ಅಡುಗೆ ಮಾಡ್ಬಾರ್ದು ನಾನು. ಸಾರಿ, ಹಂಗೆ ಹೇಳೋಕ್ಕಾಗಲ್ಲ, ಬಟ್ ಮಾಡಲೇಬೇಕು. ಇವತ್ತು ಅಡುಗೆ ಮಾಡ್ಕೊಳ್ಳೋಣ. ತುಂಬ ದಿನ ಆಯಿತು ಅಡುಗೆ ಮನೆ ಒಳಗೆ ಬರ್ದೇನೆ. ಸೊ ಇವಾಗ ಆಲ್ರೆಡಿ ಬೇಳೆ ಮತ್ತು ಟೊಮೆಟೊನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇಲ್ಲಿ ತರಕಾರಿಗಳನ್ನ ಫ್ರೈ ಮಾಡ್ಕೊಳ್ಳೋಣ. ಸೇಮ್ ಏನನ್ನೂ ಬದಲಾಯಿಸಂಗೆ ಇಲ್ಲ ನನ್ನ ಒಂದು ಕುಕ್ಕಿಂಗ್ ಸ್ಟೈಲಲ್ಲಿ. ಯಾಕೆ ಅಂತಂದರೆ ನನಗೆ ತುಂಬ ಲಾಂಗ್ ಪ್ರೊಸೀಜರ್ ಎಲ್ಲ ಮಾಡೋಕ್ಕೆ ಟೈಮೇ ಇಲ್ಲ ನನಗೆ. ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮಾಡ್ಕೊಂಡು ನಾನು ರೆಡಿಯಾಗಿ ಹೊರಡಬೇಕು. ನಾನು ನಿನ್ನೆ ಲಡ್ಡು ಮಾಡ್ಕೊಂಡಿದ್ದೆ ಅಲ್ಲ, ಸೊ ನಾನು ಇವಾಗ ಬರೀ ಬಿಸಿನೀರು ಅಷ್ಟೇ ಕುಡ್ದಿರೋದು. ಆ ಲಡ್ಡುನ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ತೊಗೊಂಡು ತಿಂತೀನಿ. ಇವಾಗ ಸದ್ಯಕ್ಕೆ ಅಡುಗೆ ಮಾಡ್ಕೊಂಬೋಣ. ಕೊಕೊನಟ್ ಆಯಿಲ್, ನಮ್ಮ ಜೀರಿಗೆ, ಇದು ಸಾಸಿವೆ, ಜಜ್ಜಿರೋ ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಮೊದಲೆಲ್ಲ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ವ್ಲಾಗ್ಸ್ ಹಾಕಬೇಕಾದ್ರೆ 5 o'clock ಆಗ್ತಿದ್ದು, ಬಟ್ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಬಟ್ ಈ ವರ್ಷ ಏನೋ ಗೊತ್ತಿಲ್ಲ, ನಾನು ಎಷ್ಟೇ ಬೇಗ ಹಾಕೋರು ಎಷ್ಟೇ ಲೇಟಾಗಿ ಹಾಕೋರು ಜಾಸ್ತಿ ವ್ಯೂಸ್ ಬರ್ತಾಯಿಲ್ಲ. ಐ ಡೋಂಟ್ ನೋ ವೈ ಅಂತ. ಬಟ್ ಸ್ಟಿಲ್ ನಾನು ಹೆಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ, ಇವಾಗ ನಾನು ವೀಡಿಯೋಸ್ ಹಾಕ್ತೀನಿ ಅಷ್ಟೇ. ವೀಡಿಯೋಸ್ ಹಾಕಾದ್ಮೇಲೆ ಅದು ಎಷ್ಟು ವ್ಯೂಸ್ ಬಂತು, ಏನು ಬಂತು ಅಂತ ಇದು ಯಾವುದನ್ನೂ ನೋಡೋಕೆ ಹೋಗ್ತಾಯಿಲ್ಲ. ಬಾಡಿಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಸೊ ಒಂದಲ್ಲ ಒಂದಿನ ಯಾವ್ದಾರ ಒಂದಾದ್ರೂ ಓಡಲೇಬೇಕಲ್ವಾ.
ಟೈಮ್ ಬರುತ್ತೆ, ಕಾಯಬೇಕು. ಓಕೆ, ಇವಾಗ ಮೆಣಸಿನ್ಕಾಯಿ ಹಾಕಿದ್ದೀನಿ, ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊ. ನಂಗೆ ಗೊತ್ತಿಲ್ಲ ಯಾಕೆ ಅಂತ, ಶೆಕೆಗೂ ಏನೋ ಫೀಸ್ ಎಲ್ಲ ಇಚ್ಚಾಗ್ತಾ ಇದೆ, ನೆಕ್ ಎಲ್ಲ ಇಚ್ಚಾಗ್ತಾ ಇದೆ, ಮೈ ಕೈ ಎಲ್ಲ ಇಚ್ಚಾಗ್ತಾ ಇದೆ. ಐ ಥಿಂಕ್ ಶೆಕೆಗೆ ಅನ್ಸುತ್ತೆ, ಎಲ್ಲರಿಗೂ ಹಂಗೆ ಫೀಲ್ ಆಗ್ತಿದೆ ಅಂತ ಅನ್ಕೋತೀನಿ. ಈ ವರ್ಷ ಬಿಟ್ಟು ಬಿಡ್ದಂಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದನ್ನ 100% ಮಾಡ್ತೀನಿ. ಒಂದಲ್ಲ ಒಂದು ದಿವಸ ನಿಮ್ಮೆಲ್ಲರಿಗೂ ನೋಟಿಸ್ ಹಾಕ್ತೀನಿ. ಓಕೆ, ಇವಾಗ ತರಕಾರಿ ಎಲ್ಲ ಹಾಕೋಣ. ಎಲ್ಲ ತರಕಾರಿ, ಇದು ಏನೇನು ತರಕಾರಿ ಅಂತ ಕೇಳ್ಬಿಡಿ, ನಂಗೆ ಒಂದೊಂದ್ಸತಿ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿಬಿಟ್ಟಿರುತ್ತೆ. ಯಾವ್ಯಾವ ತರಕಾರಿ ಅಂತ ಹೆಸರನ್ನ ಉಲ್ಟಂ ಪಲ್ಟ ಹೇಳ್ಬಿಡ್ತೀನಿ. ಒಟ್ನಲ್ಲಿ ಎಲ್ಲ ತರಕಾರಿ ತಿನ್ಬೇಕು, ಎಲ್ಲ ತರಕಾರಿನೂ ಕಟ್ ಮಾಡಿದ್ದೀನಿ ಅಷ್ಟೇ. ವಾವ್. ಆ್ಯಂಡ್ ನಾನು ಸೆಸಿಮಿ ಸೀಡ್ ಆಯಿಲ್ ತಂದಿದ್ದೆಲ್ಲ, ಇದು ಕುಕ್ಕಿಂಗಿಗೂ ಕೂಡ ಬಳಸ್ತಾರೆ. ನಾನು ಇವಾಗ ಇದ್ರೂ ಒಂಚೂರು ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಟರ್ಮರಿಕ್ ಹಾಕೊಳ್ಳೋಣ. ಈಗ ತರಕಾರಿ ಬೇಯ್ತಾ ಇರಲಿ, ನಾವು ಬೇಳೆನ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದರಲ್ಲಿ ಅನ್ನಕ್ಕಿಡೋಣ. ಗುರು, ಈ ಶೆಕೆಲ್ ಅಡುಗೆ ಮನೇಲಿ ನಿಂತ್ಕೊಂಡು ನನ್ನ ಮಗ ಅಡುಗೆ ಮಾಡ್ತಾನೆ, ಯಪ್ಪ. ಇವಾಗ ಅನ್ನಕ್ಕೆ ಇಡ್ತಾ ಇದ್ದೀನಿ, ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಸೊ ಇದು ಹೀಗೆ ಬೇಯ್ತಾ ಇರಲಿ ಅನ್ನ ಆಗೋವರೆಗೂ. ಅನ್ನ ಆಗಿದ ತಕ್ಷಣ ಇದಕ್ಕೆ ನಾನು ಇವಾಗ ಇನ್ನೂ ಸಾಂಬಾರ್ ಪೌಡ್ರ್ ಹಾಕಬೇಕು. ಸೊ ಒಂದು 5 ನಿಮಿಷ ಬೇಯಲಿ, ಇನ್ನೂ ತರಕಾರಿ ಯಾವುದು ಬೆಂದಿಲ್ಲ. ಈ ತರಕಾರಿ ಬೇಯೋವಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಓಕೆ, ಇದ್ದೀನಿ. ನಾನು ಗ್ಯಾಸ್ ಕೂಡ ಆಫ್ ಮಾಡಿಬಿಟ್ಟೆ, ನಾನು ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ. ಸಾಂಬಾರ್ ಪುಡಿನೂ ಹಾಕಿದ್ದೀನಿ ಆ್ಯಂಡ್ ವಾಟರ್ ಕೂಡ ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸಿದ್ದೀನಿ. ನನ್ನ ಹೇರ್ ಸ್ವಲ್ಪ ಆ ಕಡೆ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಇಷ್ಟು ಚೆನ್ನಾಗಿ ಬೆಂದಿರೋ ಇದಕ್ಕೆ ನಾವು ಬೇಳೆ ಹಾಕೊಳ್ಳೋಣ. ಈಗ ಇದು ಇನ್ನೊಂದು 5 ನಿಮಿಷ ಕುದ್ರೆ ನಮ್ಮ ಸಾಂಬಾರ್ ರೆಡಿ. ಇದೇನು ನಿಲ್ಲೋದೇ ಇಲ್ಲ. ಓಕೆ, ಇವಾಗ ನಾವು ನಮ್ಮ ಮಾರ್ನಿಂಗ್ ಸೆಸಿಮಿ ಸೀಡ್ ಬಾಲ್ನ ಒಂದು ಬಾಯಿಗೆ ಹಾಕೊಳ್ಳೋಣ. ಲುಕ್ ಎಷ್ಟು ಕ್ಯೂಟ್ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲ? ನಾನು ಹೊಸ ಬಾಟ್ಲಲ್ಲಿ ತಂದಿದ್ದೀನಲ್ಲ, ಇದರಲ್ಲಿ ಇವಾಗ ವಾಟರ್ ಇಲ್ಲ, ಮಜ್ಜಿಗೆ ಇದೆ. ಇವಾಗ ಇದನ್ನು ಫುಲ್ ಕುಡಿದು ಖಾಲಿ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ವಾಟರ್ನ ಫಿಲ್ ಮಾಡಿಕೊಂಡು ತೊಗೊಂಡೋಗ್ಬೇಕು. ಓಕೆ, ಈಗ ಫೈನಲ್ ಆಗಿ ಎಲ್ಲನೂ ರೆಡಿ ಆಗಿದೆ. ನಾನು ಇವಾಗ ತಿಂಡಿನೂ ತಿಂದಾಯಿತು. ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ಬಿಕಾಸ್ ತುಂಬ ಬೇಗ ತಿನ್ಕೊಂಬಿಟ್ಟೆ. ಆ್ಯಂಡ್ ಇವಾಗ ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ. ಕಂಟಿನ್ಯೂ ಮಾಡ್ತೀನಿ. ಹಾಯ್ ವೈಜಾಗ್, ಬಾಯ್ ಮೈಸೂರು. ಎಲ್ರಿಗೂ ನಾವು ಬಾಯ್ ಹೇಳ್ತಾ ಇದೀವಿ ಬಿಕಾಸ್ ವೈಜಾಗ್ ಹುಡುಗರು ವೈಜಾಗ್ಗೆ ಹೋಗ್ತಾ ಇದ್ದಾರೆ, ಮೈಸೂರು ಹುಡುಗರು ಇವತ್ತು ಬಂದಿದ್ದಾರೆ. ಸೊ ಹಾಗಾಗಿ ಸೆಲೆಬ್ರೇಷನ್. Congratulations. ಯಾರಿದು ಯಾರಮ್ಮ ಇದು? ಕ್ಯೂಟ್ ಅಲ್ಲ? ತುಂಬ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಇದು. ಸೊ ಹಾಗಾಗಿ ಹಿ ಈಸ್ ಟಯರ್ಡ್.
ಫೈನಲಿ ಇವಾಗ ನಾನು ಮನೆಗೆ ಬಂದೆ. ಇವಾಗ ಬಂದು ಟೈಮ್ 10:45. ನಾನು ಎವ್ರಿ ಡೇ 6 ಊಟ ಮಾಡ್ತಾ ಇದ್ದೆ. ಬಟ್ ಇವತ್ತು ಊಟ ಮಾಡಿಲ್ಲ. ಸಖತ್ ಸುಸ್ತಾಗ್ತಿದೆ, ಸಖತ್ ಹೊಟ್ಟೆ ಸಿದ್ದಿದೆ. ಫಸ್ಟ್ ಇವಾಗ ಊಟ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇವತ್ತು ಗ್ರೂಮರ್ಸ್ಗೆ ಸೆಂಡ್ ಆಫ್ ಮಾಡ್ತಿದ್ವಿ. ಬಿಕಾಸ್ ಗ್ರೂಮರ್ಸ್ ವೈಜಾಗ್ಗೆ ಹೋಗೋರು ವೈಜಾಗ್ಗೆ ಹೋಗ್ತಾ ಇದ್ದಾರೆ. ಮೈಸೂರಿಗೆ ಬರ್ಬೇಕಾಗಿರೋರು ಊರಿಂದ ಇವತ್ತು ಮೈಸೂರಿಗೆ ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಹಾಯ್ ಬಾಯ್ ಹೇಳೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಯಾ ಇವಾಗ ಫಸ್ಟ್ ಊಟ ಮಾಡ್ತೀನಿ. ನಂಗೆ ಎನರ್ಜಿನೇ ಇಲ್ಲ, ಸಖತ್ ಹೊಟ್ಟೆ ಹಸಿದಿದೆ. ನಾನು ಊಟ ಮಾಡ್ಬಿಟ್ಟು ಮತ್ತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಎಷ್ಟು ಚೆನ್ನಾಗಿ ಸಾಂಬಾರು ಮಾಡಿದ್ದೀನಿ, ಎಲ್ಲ ತರಕಾರಿ ಹಾಕಿ ತುಂಬ ಟೇಸ್ಟಿಯಾಗೂ ಕೂಡ ಇದೆ. ಇವಾಗ ಹೋಗಿ ನಾನು ಊಟ ಮಾಡ್ಕೊಂಡು ಬರ್ತೀನಿ. ಇವಾಗ ನಾನು ತಲೆಗೆ ನಾನು ನಿಮ್ಗೆ ತೋರಿಸಿದ್ನಲ್ಲ ರೋಸ್ಮೇರಿ ವಾಟರ್ ಮಾಡಿದ್ದೀನಿ ಅಂತ, ಆ ವಾಟರ್ನ ಈಗ ನನ್ನ ತಲೆಗೆ ಅಪ್ಲೈ ಮಾಡಬೇಕು. ಕಾಣ್ತಿದೆ ಅಂತ ಅನ್ಕೋತೀನಿ. ಅವಾಗ ಏನೋ ಈ ಫ್ಯಾನ್ ಇಲ್ಲ ಅಂತಂದ್ರೆ ಶೆಕೆ. ಫ್ಯಾನ್ ಹಾಕಿದ್ರೆ ನಾನು ಕೆಲಸ ಮಾಡಕ್ ಬಿಡಲ್ಲ. ಇವಾಗ ನೀಟಾಗಿ ಮಸಾಜ್ ಮಾಡೋಣ. ಇವಾಗ ವಾಟರ್ ಎಲ್ಲ ಹಾಕಾದ್ಮೇಲೆ, ಲೈಕ್ ರೋಸ್ಮೇರಿ ವಾಟರ್ ಹಾಕಾದ್ಮೇಲೆ ಕಂಪ್ಲೀಟಾಗಿ ಪ್ರತಿ ಒಂದೊಂದು ಬುಡಾನು ಮಿಸ್ ಮಾಡ್ದಂಗೆ ನೀಟಾಗಿ ಮಸಾಜ್ ಕೊಡಬೇಕು ಒಂದು 5 ಮಿನಿಟ್ಸ್. ಸೇಮ್ ಹೇರ್ ಪಾರ್ಟೇಷನ್ ತಗೊಳ್ಳೋಣ. ಹೇರ್ ಲೆಂತ್ಗೆ ನಾನು ಸೆಸಮಿ ಸೀಡ್ ಆಯಿಲ್ ತಂದಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಇವಾಗ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನಾಳೆ ಮಾರ್ನಿಂಗ್ ಎದ್ದಾದ ಮೇಲೆ ಕೊಕೊನಟ್ ಆಯಿಲು ಮತ್ತು ಕೈ ಎಣ್ಣೆ ಎರಡನ್ನೂ ಸೇರಿಸಿ ಒಂದು 1/2 hour ತಲೆಗೆ ಹಾಕಿ ಮಸಾಜ್ ಮಾಡಿ ಅದಾದ್ಮೇಲೆ ಸ್ನಾನ ಮಾಡ್ತೀನಿ. ಇವಾಗ ಸೆಸಮಿ ಸೀಡ್ ಆಯಿಲ್ನ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನ ಹೇರ್ ಲೆಂತ್ಗೆ ಹಾಕ್ತೀನಿ ಅಷ್ಟೇ. ಈ ಆಯಿಲ್ ಹಾಕಾದ್ಮೇಲೆ ಇರೋ ಹೇರ್ಗೂ ಆಯಿಲ್ ಹಾಕಕ್ಕಿಂತ ಮುಂಚೆ ಇರೋ ಹೇರ್ಗೂ ಎಷ್ಟು ವ್ಯತ್ಯಾಸ ಇದೆ. ಲುಕ್, ಇಷ್ಟೇ ಇರೋದು ಕೂದಲು, ಆದ್ರೆ ಆಯಿಲ್ ಹಾಕ್ತಾ ಇರೋ ಹೇರು ಏನ್ ಇಷ್ಟೊಂದಿದೆ ಅನ್ನೋ ತರ ಇದೆ. ಓಕೆ, ಕಮ್ ಲೆಟ್ಸ್ ಡೂ. ಟೈಮ್ ಆಯ್ತು. ಹಿಂಗ್ ಆಟ ಆಡ್ಕೊಂಡೇ ನಾನು ನೈಟ್ ಮಲ್ಗೋ ಅಷ್ಟರಲ್ಲಿ 12 ಗಂಟೆ ಆಗ್ಬಿಡುತ್ತೆ. ಇವಾಗ ನೀಟಾಗಿ ಜಡೆ ಹಾಕೊಂಬೇಡ. ಇವಾಗ ತಲೆಗೆಲ್ಲ ಆಯಿಲ್ ಹಾಕಿ ಆಗಿದೆ, ಮಸಾಜ್ ಎಲ್ಲ ಮಾಡಾಗಿದೆ. ಸೊ ಇವಾಗ ಹೋಗಿ ಫಸ್ಟ್ ಮಲ್ಕೊಂತೀನಿ ನಾನು. ನಂದು ಎಡಿಟಿಂಗ್ ಪ್ರಾಸೆಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇವತ್ತು ನೈಟ್ ಯಾವತ್ತೂ ಇಟ್ಕೊಳ್ಳಲ್ಲ. ಲೈಕ್ ನಂದೊಂದು ಟೈಮಿಂಗ್ ಸೆನ್ಸ್ ಇದೆ. ಹೆಂಗೆ ಅಂತಂದ್ರೆ, ಮಾರ್ನಿಂಗ್ ಇಷ್ಟು ಗಂಟೆಗೆ ಎದ್ದೇಳ್ಬೇಕು, ನೈಟ್ ಇಷ್ಟು ಗಂಟೆಗೆ ಮಲ್ಕೊಬೇಕು ಅಂತ. ಸೊ ಇವಾಗ ನಾನು 10 o'clock ಕೆಲಸ ಮಾಡ್ತಿರೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡಕ್ ಆಗ್ತಿಲ್ಲ. ಬಟ್ ಒಂದಂತೂ ಹೇಳ್ತೀನಿ, ನಾನು ನೈಟ್ ಮಲ್ಗೋ ಟೈಮಲ್ಲಂತೂ ಮೊಬೈಲ್ನ ಟಚ್ ಮಾಡಲ್ಲ. ಮನೆಗೆ ಬಂದಾಗಂತೂ ಆಲ್ಮೋಸ್ಟ್ ಆಲ್ ಟಚ್ ಮಾಡಲ್ಲ. ನಾನು ಐಫೋನಲ್ಲಿ ವಿಡಿಯೋ ಮಾಡ್ತಿದ್ದೀನಿ, ನನ್ನ ಫೋನ್ ಎಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಇವಾಗ ಲೈಕ್ ಬಿಟ್ಬಿಟ್ಟಿರ್ತೀನಿ ಅದ್ರ ಪಾಡಿಗೆ. ಅದನ್ನ ನನ್ನ ಪಾಡಿಗೆ ನಾನು ಬರ್ತೀನಿ, ವಿಡಿಯೋಸ್ ಮಾಡ್ತೀನಿ, ಆರಾಮಾಗಿ ಮಲ್ಕೋತೀನಿ. ಬೆಳಿಗ್ಗೆ ಎದ್ದು ಒನ್ ಅವರ್ ಟೈಮ್ ಅಂತ ಇದಕ್ಕೆ ಕೊಟ್ಟು ನೀಟಾಗಿ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಏನೇನೆಲ್ಲ ಮಾಡಬೇಕು ವಾಯ್ಸ್ ಓವರ್ ಎಲ್ಲ ಕೊಟ್ಟು ಅದಾದ ಮೇಲೆ ನನ್ನ ವರ್ಕೌಟ್ಗಳನ್ನ ನಾನು ಸ್ಟಾರ್ಟ್ ಮಾಡೋದಾಗಿರಲಿ ಎಲ್ಲ ಮಾಡೋದು ನಾನು ಅವಾಗ. ಸೊ ಬೆಳಿಗ್ಗೆ ಒಂದು 4:30-5 ಗಂಟೆಗೆಲ್ಲ ಹೆಚ್ಚಾಗೋಗಿರುತ್ತೆ. ಸೊ ಅದಾದ್ಮೇಲೆ ನಾನು ಇದನ್ನ ಕಂಟಿನ್ಯೂ ವಿಡಿಯೋಸ್ನೆಲ್ಲ ಎಡಿಟ್ ಮಾಡಿ ಅದಾದ್ಮೇಲೆ 5 ಗಂಟೆಗೆ ಎದ್ದು ನಾನು ಪ್ರಾಪರ್ ಆಗಿ ವರ್ಕೌಟ್ ಎಲ್ಲ ಮಾಡಿ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಹಿಂಗಿರುತ್ತೆ. ನಾನು ಯಾವತ್ತೂ ನೈಟ್ ಟೈಮ್ ಮೊಬೈಲ್ ಇಟ್ಕೊಳ್ಳೋದಾಗಿರಲಿ, ಮೊಬೈಲ್ ಇಟ್ಕೊಂಡು ಎಡಿಟ್ ಮಾಡಬೇಕು ಅಂತ ತುಂಬ ತಲೆ ಕೆಡ್ಸ್ಕೊಳ್ಳೋದಾಗಿರಲಿ, ಯಾವುದನ್ನು ಮಾಡಲ್ಲ. ತುಂಬ ಸಿಂಪಲ್ ಆಗಿ ಇಟ್ಕೊಂಡಿರ್ತೀನಿ ಯಾವಾಗಲೂ. ತುಂಬ ಕಾಂಪ್ಲಿಕೇಟೆಡ್ ಲೈಫನ್ನಂತೂ ನಾನು ಲೀಡೇ ಮಾಡಲ್ಲ. ಅದು ನನ್ಗೆ ಕಾಂಪ್ಲಿಕೇಟೆಡ್ ಅನ್ನಿಸಿದ್ರೆ ಯಾಕೆ ಆರಾಮಾಗಿ ಮಾಡ್ಬೋದಲ್ಲ ಅನ್ನೋಂಥ ಮೈಂಡ್ ಸೆಟ್ ನಂದು. ಸೊ ನಾನು ಬ್ಲಾಗ್ ಮಾಡಬೇಕು, ನಾನು ಎವ್ರಿ ಡೇ ಬ್ಲಾಗ್ ಮಾಡಾಕ್ತೀನಿ. ಬಟ್ ಎಡಿಟ್ ಮಾಡಬೇಕು ಅಂತಂದಾಗ ನಾನು ಅದಕ್ಕೆ ಅಂತ ನೈಟ್ ಎಲ್ಲ ಕಷ್ಟ ಬಿದ್ದು ಎಡಿಟ್ ಮಾಡೋದಾಗಿರಲಿ ಅಥವಾ ತುಂಬ ರಿಸ್ಕ್ ಎಲ್ಲ ತೊಗೊಂಡು ಎಡಿಟ್ ಮಾಡೋದಾಗಿರಲಿ ಮಾಡಲ್ಲ.
ಬೆಳಗ್ಗೆ 1 ಅವರ್ ಮುಂಚೆನೇ ಎದ್ಬಿಟ್ಟು ಅದನ್ನ ನೀಟಾಗಿ ಎಡಿಟ್ ಮಾಡ್ಬಿಟ್ಟು ಅದಕ್ಕೆ ವಾಯ್ಸ್ ಓವರ್ ಎಲ್ಲ ಕೊಟ್ಬಿಟ್ಟು ಅದಾದ್ಮೇಲೆ ನನ್ನ ಡೇನ ನಾನು ಸ್ಟಾರ್ಟ್ ಮಾಡ್ತೀನಿ. ದಿಸ್ ಇಸ್ ಹೌ ಐ ಡು. ಸೊ ಯಾ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್. ಆಸೆಯೇ ದುಃಖಕ್ಕೆ ಮುಲ್ಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ. ಇಲ್ಲಿ